ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 84. ಸ್ವಪೋಷಕಗಳಲ್ಲಿ ಮತ್ತು ಪರಪೋಷಕಗಳಲ್ಲಿ ಪೋಷಣೆ ನಡುವಿನ ವ್ಯತ್ಯಾಸಗಳೇನು? ಸ್ವಪೋಷಕಗಳು ಅಂದ್ರೆ ನಿಮ್ಗೆ ಗೊತ್ತಿದೆ, ಸಸ್ಯಗಳು ಅಲ್ವಾ. ಪರಪೋಷಕಗಳು ಅಂದ್ರೆ ಸಾಮಾನ್ಯವಾಗಿ ಪ್ರಾಣಿಗಳು. ಸ್ವಪೋಷಕಗಳು ಏನ್ ಮಾಡುತ್ತೆ? ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಪರಪೋಷಕಗಳು ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರುತ್ತವೆ. ನೋಡಿ, ಸ್ವಪೋಷಕಗಳಲ್ಲಿ ನಿರವಯವ ಮೂಲಗಳಿಂದ ಸಾವಯವ ಆಹಾರವನ್ನ ತಯಾರಿಸಲಾಗುತ್ತೆ. ನಿರವಯವ ಮೂಲಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಹಾಗೆ ಖನಿಜ ಲವಣಗಳಿರಬಹುದು, ನೀರು. ಈ ಒಂದು ನಿರವಯವ ಮೂಲಗಳಿಂದ ಸಾವಯವ ಆಹಾರವನ್ನ ತಯಾರಿಸಲಾಗತ್ತೆ. ಪರಪೋಷಕಗಳಲ್ಲಿ ಸಾವಯವ ಆಹಾರವನ್ನ ಸಸ್ಯ ಮತ್ತು ಪ್ರಾಣಿಗಳ ಮೂಲದಿಂದ ಪಡೆಯಲಾಗತ್ತೆ. ಈ ಪರಪೋಷಕಗಳು ಸಸ್ಯಾಹಾರಿಗಳೇನ್ ಮಾಡುತ್ತೆ? ಸಸ್ಯಗಳನ್ನ ಅವಲಂಬಿಸಿರುತ್ತೆ. ಹಾಗೆ ಮಾಂಸಾಹಾರಿಗಳೇನ್ ಮಾಡುತ್ತೆ? ಪ್ರಾಣಿಗಳನ್ನ ಅವಲಂಬಿಸಿರುತ್ತೆ ಅಲ್ವಾ. ಸೊ ಇವು ಪ್ರಾಣಿ ಮತ್ತು ಸಸ್ಯಗಳಿಂದ ಆಹಾರವನ್ನ ಪಡೆದುಕೊಳ್ಳುತ್ತೆ. ಎಲ್ಲಾ ಹಸಿರು ಸಸ್ಯಗಳಲ್ಲಿ ಸ್ವಪೋಷಣೆ ನಡೆಯುತ್ತದೆ. ಹರಿತಿಲ್ಲದ ಸಸ್ಯಗಳು ಮತ್ತು ಎಲ್ಲಾ ಪ್ರಾಣಿಗಳಲ್ಲಿ ಪರಪೋಷಣೆ ನಡೆಯುತ್ತದೆ. ಈ ರೀತಿಯಾಗಿ ವ್ಯತ್ಯಾಸವನ್ನ ಬರಿಬೇಕು. ಥ್ಯಾಂಕ್ ಯು.